ಎಲ್ರಿಗೂ ನಮಸ್ಕಾರ. ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಟೊಮೆಟೊ ಸಾರು. ಹಿಂದಿನ ದಿವಸ ಸ್ವಲ್ಪ ದಾಲ್ ಉಳಿದಿದ್ದರೆ ಅದರಿಂದ ಮನೆಯ ಸದಸ್ಯರೆಲ್ಲ ಊಟ ಮಾಡುವಷ್ಟು ಟೊಮೆಟೊ ಸಾರನ್ನ ರೆಡಿ ಮಾಡಬಹುದು. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು, ಹಾಗೆಯೇ ತುಂಬ ಟೇಸ್ಟಿಯಾಗಿರ್ತದೆ. ಇದು ವೈಟ್ ರೈಸ್ ಒಟ್ಟಿಗೆ ಹಾಗೆಯೇ ಬಾಯ್ಲ್ಡ್ ರೈಸ್ ಒಟ್ಟಿಗೂ ಒಳ್ಳೆ ಕಾಂಬಿನೇಷನ್. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಟೊಮೆಟೊ ಸಾರು ಮಾಡಲಿಕ್ಕೆ ನಾನಿಲ್ಲಿ 3 ಟೊಮೆಟೊ, 6 ಕಾಯಿಮೆಣಸು ಹಾಗೆ ಶುಂಠಿನ ತಗೊಂಡಿದ್ದೇನೆ. ಟೊಮೆಟೊನ 2 ತುಂಡು ಹೀಗೆ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಯಾಕೆಂದರೆ ಚೆಕ್ ಮಾಡಿ ಹಾಕಬೇಕು ಟೊಮೆಟೊ ಯಾವಾಗಲೂ. ನೋಡಿ, ಇದಕ್ಕೆ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ನಂತರ ಇಲ್ಲಿ ನಾನು ಕಾಯಿಮೆಣಸು, ಶುಂಠಿ ಕಟ್ ಮಾಡಿ ಇಟ್ಕೊಳ್ತೇನೆ. ಶುಂಠಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳುವ. ಈಗ ಇಲ್ಲಿ ನಾನು ಒಂದು ನೀರುಳ್ಳಿನ ಉದ್ದಗೆ ಕಟ್ ಮಾಡಿ ಇಟ್ಕೊಂಡೆ. ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೆ ಒಗ್ಗರಣೆಗೆ. ಈಗ ಇಲ್ಲಿ ನೋಡಿ, ಟೊಮೆಟೊ ಬೆಂದಿದೆ. ಈಗ ಇದು ಸಾಕು. ನೋಡಿ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಹೀಗೆ ಇಲ್ಲಿ ನೋಡಿ, ನಾನು ಹಿಂದಿನ ದಿವಸದ ದಾಲನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ತೆಳು ಮಾಡಬೇಕು. ನಂತರ ಇದರಿಂದ ಎಲ್ಲ ಅದರ ಟೊಮೆಟೊ ಹಾಗೆಯೇ ಕರಿಬೇವಿನ ಸೊಪ್ಪು, ಕಾಯಿಮೆಣಸು ಎಲ್ಲ ಇದ್ದರೆ ಇದನ್ನು ಹೀಗೆ ಕೈಯಿಂದ ತೆಗಿಬೇಕು. ಏಕೆಂದರೆ ಪುನಃ ಇದಕ್ಕೆ ಕಾಯಿಮೆಣಸೆಲ್ಲ ಹಾಕಲಿಕ್ಕೆ ಉಂಟು. ನೋಡಿ, ಇಲ್ಲಿ ಟೊಮೆಟೊನ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ನಾನಿಲ್ಲಿ ಬಾಣಲೆಗೆ ತೆಂಗಿನೆಣ್ಣೆನ ತಗೊಂಡಿದ್ದೇನೆ. 2 ಚಮಚದಷ್ಟು ಸಾಕು. ಟೊಮೆಟೊ ಸಾರಿಗೆ ತೆಂಗಿನೆಣ್ಣೆ ಯೂಸ್ ಮಾಡಿದರೆ ಟೇಸ್ಟ್ ಜಾಸ್ತಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹೀಂಗ್, ಹಾಗೆಯೇ ಕಟ್ ಮಾಡಿ ಇಟ್ಟಂತಹ ನೀರುಳ್ಳಿ. ಇದನ್ನು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಇದನ್ನು ಕಾಯಿಸಬೇಕು. ನೋಡಿ, ಈಗ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಟಂತಹ ಟೊಮೆಟೊ ಪ್ಯೂರಿನ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಮೆಣಸು, ಶುಂಠಿ, ಒಮ್ಮೆ ಇದನ್ನು ಮಿಕ್ಸ್ ಮಾಡುವ. ಇದರಲ್ಲಿ ಈಗ ಸರಿಯಾಗಿ ಕುದಿ ಬರಬೇಕು. ನೋಡಿ, ಈಗ ಕುದಿ ಬಂತು ಇದರಲ್ಲಿ. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹುಣಸೆ ಹುಳಿಯ ನೀರನ್ನು ಹಾಕ್ತಾ ಇದ್ದೇನೆ ಟೇಸ್ಟ್ಗೆ. ಹಾಗೆಯೇ ಸ್ವಲ್ಪ ಒಂದು ಚಿಕ್ಕ ತುಂಡು ಬೆಲ್ಲ. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಈಗ ನಾನಿಲ್ಲಿ ಇದಕ್ಕೆ 2 ದೊಡ್ಡ ಚಮಚ ರಸಮ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಯಾವುದೇ ಮಸಾಲೆ ಪೌಡರ್ನ ಯೂಸ್ ಮಾಡಬಹುದು. ರಸಮ್ ಪೌಡರ್, ಸಾಂಬಾರ್ ಪೌಡರ್, ಇಲ್ಲಾಂದರೆ ಯಾವುದೇ ಚಿಕನ್ ಮಸಾಲನೂ ಯೂಸ್ ಮಾಡಬಹುದು. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ದಾಲ್ನ ಹಾಕ್ತಾ ಇದ್ದೇನೆ. ಸ್ವಲ್ಪ ತೆಳು ಆಗಬೇಕು, ಇದಕ್ಕೆ ನೀರನ್ನು ಆ್ಯಡ್ ಮಾಡಿದೆ. ನೋಡಿ, ತೆಳು ಇದ್ರೇ ಇದು ಒಳ್ಳೆಯದಾಗ್ತದೆ. ಈಗ ಇದರಲ್ಲಿ ಸರಿಯಾಗಿ ಕುದಿ ಬರಲಿ, ಮುಚ್ಚಳ ಇಟ್ಟು ಇದನ್ನು ಕುದಿಸಬೇಕು. ನೋಡಿ, ಈಗ ಇದರಲ್ಲಿ ಸರಿಯಾಗಿ ಕುದಿ ಬಂತು. ನೋಡಿ, ಇಷ್ಟು ತೆಳು ಇರಬೇಕು ಇದು ಟೊಮೆಟೊ ಸಾರು. ಈಗ ಮೇಲಿಂದ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ, ರುಚಿಯಾದ ಟೊಮೆಟೊ ಸಾರು ರೆಡಿ ಆಯಿತು. ಒಂದು ಚಿಕ್ಕ ಬೌಲ್ ದಾಲ್ನಿಂದ ಮನೆ ಮಂದಿ ಎಲ್ಲ ಊಟ ಮಾಡುವಷ್ಟು ಟೊಮೆಟೊ ಸಾರು ರೆಡಿ ಆಯಿತು. ಇದು ವೈಟ್ ರೈಸ್ ಒಟ್ಟಿಗೆ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಈಸಿ ರೆಸಿಪಿ, ಹಾಗೆಯೇ ಬೇಗ ಕೂಡ ಆಗ್ತದೆ. ನೋಡಿ ಟೇಸ್ಟಿ ಟೊಮೆಟೊ ಸಾರು. ನೋಡಿ, ಇದನ್ನು ಸರ್ವ್ ಮಾಡುವ.
ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.